ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಮಾಡ್ತಿದ್ದೀರಿ? ಕನ್ನಡವಾ? ಕನ್ನಡ ಟ್ರೈ ಮಾಡೋಣ. ಒಂದು ವಿಡಿಯೋ ಆಗಿದೆಯಲ್ಲ, ಇನ್ನೊಂದು ವಿಡಿಯೋ ನೋಡೋಣ ಹೇಗಾಗಿದೆ ಅಂತ. ಓಕೆ, ಆಯ್ತು, ಸರಿ. ಇವತ್ತು ನಾನು ಚಿಕನ್ ಸ್ಪೆಷಲ್ ಮಾಡ್ತಿದ್ದೆ. ಓಕೆ, ಏನು ಚಿಕನಲ್ಲಿ ಏನು? ಚಿಕನಲ್ಲಿ ಗ್ರೀನ್ ಮಸಾಲ ಮಾಡುವ. ಓಕೆ, ನಾನು ತೋರಿಸಲಿಲ್ಲ ಅನಿಸುತ್ತೆ. ನೋಡೋಣ ಹೇಗಾಗ್ತದಂತ ನೋಡೋಣ. ನಾನು ಕೂಡ ತುಂಬ ಸಮಯದ ಮೇಲೆ ಮಾಡ್ತಿರೋದು, ಹಾಗೆ ನನಗೂ ಅಷ್ಟು ಇದಾಗ್ತಿಲ್ಲ. ನೋಡುವ ಹೇಗಾಗ್ತದಂತ. ಈಗ ಇವತ್ತೊಂದು ಸ್ವಲ್ಪ ಚೇಂಜಸ್ ಮಾಡಿದ್ದೇನೆ, ನೋಡುವ ಹೇಗಾಗ್ತದಂತ. ಬನ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡುವ. ಗ್ಯಾಸ್ ಆನ್ ಮಾಡುವ. ಏನ್ ಗೊತ್ತಾ, ಈರುಳ್ಳಿ ತಗೊಂಡಿದ್ದೇನೆ, ಮತ್ತೆ 5 ಕಾಯಿ ಮೆಣಸು ತಗೊಂಡಿದ್ದೇನೆ. ಯಾಕಂದ್ರೆ ಇದು ತುಂಬಾ ಖಾರ ಇದೆ, ಅದಕ್ಕಾಗಿ ನಾನು 5 ಕಾಯಿ ಮೆಣಸು ತಗೊಂಡಿದ್ದೇನೆ. ಮತ್ತೆ ಟೊಮೆಟೊ ತಗೊಂಡಿದ್ದೇನೆ, ಮತ್ತೆ ಇದರಲ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟು ತಗೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಎಣ್ಣೆ, ತೆಂಗಿನ ಎಣ್ಣೆ ಹಾಕಿ. ನಾನು ಇದೇನು ನನ್ನ ಹತ್ರ ಇಲ್ಲ, ಇದು ಅಡಿಗೆ ಎಣ್ಣೆ. ಅಡಿಗೆ ಎಣ್ಣೆ, ಸನ್ಫ್ಲವರ್ ಆಯಿಲ್ ಹಾಕಿ ಚಿಲ್ಲಿ ಹಾಕ್ತಿದ್ದೇನೆ. ಇದು ಗ್ರೈಂಡ್ ಮಾಡ್ಲಿಕ್ಕೆ ಎಣ್ಣೆ ಬಿಸಿ ಆಗ್ಲಿಲ್ಲ, ಬಿಸಿ ಆಗ್ಬೇಕು ಆಯ್ತಾ. ಸ್ವಲ್ಪ ಇವರಿಗೆ ಅವಸರ, ಹಾಗಾಗಿ ನೀವು ಎಣ್ಣೆ ಬಿಸಿ ಆದ್ಮೇಲೆ ಬಿಸಿ ಆಗ್ಬೇಕು. ಬಿಸಿ ಆಗ್ಲಿಲ್ಲ, ಹೇಳು. ಬಿಸಿ ಆಗು ಬೇಗ. ಎಷ್ಟು ಹೊತ್ತು ತಗೊಂಡುದ ನೀವು? ಅದು ಬಿಸಿ ಆಯ್ತು ಅಂತ ಗೊತ್ತಿಲ್ಲ, ಮತ್ತೆ ಇದು ಬಿಸಿ ಆಯ್ತು ಮಾತ್ರ. ಈಗ ಆನಿಯನ್ ಹಾಕಿ ಆನಿಯನ್ ಹಾಕ್ತಾ ಇದ್ದೇನೆ. ಇಷ್ಟ, ಇದನ್ನೆರಡನ್ನು ಫ್ರೈ ಮಾಡಬೇಕು. ಮತ್ತೆ ಇದೆಲ್ಲ ಹಸಿ ಕಡಿಬೇಕು. ಇದು ಮತ್ತೆಗೆ ಇದು ಇದಾಗಬೇಕು, ಇದು ಹಸಿ ಕಡಿಬೇಕು ಆಯ್ತಾ. ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಲಿ. ಗ್ರೈಂಡ್ ಮಾಡಿ ತರುವ. ಪುದೀನ ಮತ್ತು ಇದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಶುಂಠಿ ಎಲ್ಲ ಹಾಕಿದ್ದೀರಾ? ಶುಂಠಿ, ಬೆಳ್ಳುಳ್ಳಿ, ಪುದೀನ ಅದೆಲ್ಲ ಹೇಳ್ಬೇಕಲ್ಲ ರೆಸಿಪಿ. ಹೇಳಿದಲ್ಲ ಆಗ, ಮತ್ತೆ ನೀವು ಎಲ್ಲಿದ್ದೀರಿ. ಇದನ್ನು ನಾನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ. ಮತ್ತೆ ಇದನ್ನು ಕೂಡ ಕಡಿಲಿಕ್ಕೆ ಉಂಟು. ಇದು ಸ್ವಲ್ಪ ಇದಾಗಲಿ, ಅಷ್ಟರೊಳಗೆ ಇದು ಪೇಸ್ಟ್ ಆಗಲಿ ಆಯ್ತಾ. ಈಗ ನೋಡಿ, ಇದು ಇಷ್ಟ ಆಗಿದೆ ಅಲ್ಲ, ಇದನ್ನು ಇದಕ್ಕೆ ಕಡಿಲಿಕ್ಕೆ, ಇದರೊಟ್ಟಿಗೆ ಕಡಿಲಿಕ್ಕೆ ಹಾಕ್ತಾ ಇದ್ದೇನೆ. ಬಿಸಿದೆ. ಯಾವುದು ಡಿಫ್ರೆನ್ಸ್ ಇದೆ? ಎಂತ ಇದು ಬಿಸಿ ಮಾಡಿ ಹಾಕಿ ಹಾಕುದಂತನಾ? ಬಿಸಿ ಮಾಡಿ ಹಾಕಿ ಹಾಕುದಂದ್ರೆ, ಇಲ್ಲದಿದ್ರೆ ಹಸಿ ಸ್ಮೆಲ್ ಬರ್ತದಲ್ಲ, ಅದಕ್ಕೆ ಹಾಕುದು. ಈಗ ಇದು ಪೇಸ್ಟ್ ಮಾಡಿ ತರುವ. ಅದ್ರ ಇದು ಉಂಟಲ್ಲ, ಇದು ಎಣ್ಣೆ, ಇದಕ್ಕೆ ನಾನು ಇದಾಗ್ತಿದ್ದೇನೆ. ಈರುಳ್ಳಿ ಇದು ಚಂದ ಫ್ರೈ ಆಗಲಿ, ಅಷ್ಟನ್ನಕ ನೀವು ಕಡಿದು ತರಲಿ. ಯಾರನ್ನು ಕಡಿಬೇಕು ನಾನು? ನನಗೆ ಮರೆತೋಯ್ತು. ಮತ್ತೆ ಯಾವುದು ಮರತ್ತೆ ಚಕ್ಕೆ ಲವಂಗ ಎಲ್ಲ ಹಾಕ್ಲಿಕ್ಕೆ ಉಂಟಾ? ಚಕ್ಕೆ ಅದಕ್ಕೆ ಹಾಕೋದಾ? ಅದು ಮಿಕ್ಸಿ ಮಾಡ್ಲಿಕ್ಕೆ, ಇದು ಗ್ರೈಂಡ್ ಮಾಡ್ಲಿಕ್ಕಿಲ್ವಾ? ಇಲ್ಲ, ಎಲ್ಲ ಸ್ಪೈಸಸ್. ಸರಿ, ಓಕೆ. ಈಗ ನಾನು ಟೊಮೆಟೊ ಹಾಕಿ ಹಾಕ್ತಿದ್ದೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ, ಮತ್ತೆ ಅರಶಿನ. ಕೆಲವರು ಗ್ರೀನ್ ಮಸಾಲಕ್ಕೆಲ್ಲ ಅರಶಿನ ಹಾಕುದಿಲ್ಲ, ಕಲರ್ ಚೇಂಜ್ ಆಗ್ತದಲ್ಲ ಅದಕ್ಕೆ. ಚಿಕನ್ 1 kg ಚಿಕನ್. ಇದು ಸ್ವಲ್ಪ ಎಕ್ಸ್ಟ್ರಾ ಕಾಲು, ಅದು ಇವರಿಗೆಲ್ಲ ಇಷ್ಟ, ಅದಕ್ಕೆ ಎಕ್ಸ್ಟ್ರಾ ಕಾಲು ಇಟ್ಕೊಂಡು ಬರೋದು. 1 kg ಚಿಕನ್ ಎಲ್ಲರಿಗೂ ಇಷ್ಟ ಇಲ್ಲಿ ಕಾಲಂದ್ರೆ, ನನಗೊಬ್ಬಳಿಗೆ ಬಿಟ್ಟು.
ಮಿಕ್ಸ್ 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 ಮಾಡಿ ಮುಚ್ಚಿ ಸರಿಯಾಗಿ ಬೇಯಲಿ. ಆಯ್ತಾ? ನಾನು ಬೆಂದ ಮೇಲೆ ನಿಮಗೆ ಸಿಗುವೆನು. ಸರಿ ಆಯ್ತು. ಆಯ್ತಾ? ಬೇಯಿತು. ಬೇಯಿತು ಬೆಂದಿದೆ. ಈಗ ಇದು ಕಡ್ದೆ ನಾನು ಗ್ರೈಂಡ್ ಮಾಡಿದ ಪೇಸ್ಟ್ ಅನ್ನು ಹಾಕ್ತೇನೆ. ನೀನಲ್ಲ, ನಾನು ಗ್ರೈಂಡ್ ಮಾಡಿದ್ದು. ನೀವು ಗ್ರೈಂಡ್ ಮಾಡಿದ ಪೇಸ್ಟ್ ಅನ್ನು ನಾನು ಈಗ ಹಾಕ್ತಾ ಇದ್ದೇನೆ. ಆಯ್ತಾ? ಸ್ವಲ್ಪ ಇದಕ್ಕೆ ನೀರು ಹಾಕಿ ಕೊಡಿ. ಮಿಕ್ಸ್ 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 ಮಿಕ್ಸ್. ಉಪ್ಪು ಹಾಕಿದ್ಯಾ? ಉಪ್ಪು ಹಾಕಿದ್ದೇನೆ, ಆಗ ಸ್ವಲ್ಪ ಹಾಕಿದ್ದು, ಮತ್ತೆ ಮತ್ತೆ ನೋಡಿ ಹಾಕಬೇಕು. ಬೇಯುವಾಗ ಹಾಕಿದ್ದೇನೆ. ರೆಡಿ ಆಗ್ತುಂಟು. ರೆಡಿ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲ, ಇನ್ನು ಕೆಲವು ಹಾಕ್ಲಿಕ್ಕೆ ಉಂಟು. ಇನ್ನು ಕೂಡ ಮತ್ತೆ ಇನ್ನೇನು ಎಂತ ಪರಿಮಳ ಬರ್ತುಂಟ? ವಾಸನೆ ತಮಾಷೆಗೆ ಇವಾಗ ಹಾಕಿದಷ್ಟೆಲ್ಲ ಆವಾಗಲೇ ಸ್ಮೆಲ್ ಬರ್ಬೇಕಂದ್ರೆ. ಮತ್ತೆ ಇದಕ್ಕೆ ಸ್ವಲ್ಪ ಇದು ಎಂತ ಚಿಕನ್ ಮಸಾಲ, ಅದು ಸೀಕ್ರೆಟ್ ಮಸಾಲ ಇದು. ಅದು ವರ್ಷಸ್ ಸೀಕ್ರೆಟ್. ಇನ್ನು ಸೀಕ್ರೆಟ್ ಅಂದ್ರೆ ಇದೆಲ್ಲ ಟೇಸ್ಟಿಂಗ್ ಎಲ್ಲ ಏನಿಲ್ಲ. ಇಲ್ಲ ಇಲ್ಲ, ಹೋಮ್ ಮೇಡ್ ಸೀಕ್ರೆಟ್ ಮಸಾಲ. ಇದೆಲ್ಲ ಒಂದು ಪದಾರ್ಥಕ್ಕೆಲ್ಲ ಹಾಕಿದ್ರೆ ಭಾರಿ ಒಂದು ರುಚಿ ಟೇಸ್ಟ್. ಅದರಲ್ಲಿ ಎಲ್ಲ ಎಂತ ಸೀಕ್ರೆಟ್ ಅಂತ ಇಲ್ಲ, ಅದರಲ್ಲಿ ಎಲ್ಲ ಐಟಮ್ಸ್ ಮಿಕ್ಸ್ ಇದೆ. ಗರಂ ಮಸಾಲ ಅದೆಲ್ಲ ಅಷ್ಟೇ. ಸೀಕ್ರೆಟ್ ಮಸಾಲ ಅಂತ ಅದನ್ನ ರಿವೀಲ್ ಮಾಡಿದೆ ಯಾಕೆ ನೀನು? ಅಲ್ಲ ಮತ್ತೆ ಎಲ್ಲ ಎಂತ ಎಂತ ಅನ್ಕೊಂಡ್ರೆ ಅದೆಲ್ಲ ಕ್ಯೂರಿಯಾಸಿಟಿ ಮಾರ ನೀನೆಂತ ನೀನು ಅವರಿಗೆ ಬೇಕಾದ್ರೆ ಅದರ ರೆಸಿಪಿ ಪೌಡರ್ ಬೇಕಾದ್ರೆ ನನಗೆ ಕೇಳಿ. ಮತ್ತೆ ಹೇಳಿದೆ ಎಲ್ಲ ಗರಂ ಮಸಾಲ ಅದು ಇದೆ ಅಂತ ಹಾಗೆಲ್ಲ. ಮತ್ತೆ ಅದ್ರ ಯಾರಿಗಾದ್ರೂ ಹೇಳು. ಮಸಾಲ ಯಾರಿಗಾದ್ರೂ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಪ್ಯಾಕ್ ಮಾಡಿ ನಿಮ್ಮ ಅಡ್ರೆಸ್ಗೆ ಕಳಿಸ್ತೇನೆ. ವೆರಿ ಗುಡ್. ಅಲ್ಲಿಗೆ ಪ್ರಮೋಷನ್ ಭಯಂಕರವಾದ ಪ್ರಮೋಷನ್ ಅಲ್ಲ, ನನ್ನದನ್ನು ಬ್ರ್ಯಾಂಡ್ ಇದು. ಅದರಲ್ಲಿ ಕೂಡ ಇವಾಗ ಮಾಡಿ ಮಾಡಿ ತುಂಬಾ ಹಣ ಇದೆ ನಮ್ಗೆ ಇಡ್ಲಿಕ್ಕೆ ಇಲ್ಲಿ ಜಾಗ ಇಲ್ಲ ಅಲ್ಲಿ. ಹೌದು, ಇದ್ರಲ್ಲೆಲ್ಲ ಫುಲ್ ಹಣವಿ. ನಾವು ಗೋಣಿಯಲ್ಲೆಲ್ಲ ಕೊಂಡೋಗುದು. ಎಂತ ಖಜಾವ ಹಣವಾ? ಹಾಗೆ ಹಾಗೆ. ಮತ್ತೆ ಉಪ್ಪು ನೋಡ್ಬೇಕು. ಉಪ್ಪಲ್ಲಿ ಇದೆಯಲ್ಲ ಡಬ್ಬೆಯಲ್ಲಿ ಚಪ್ಪೆವಾ? ಮತ್ತೆ ಉಪ್ಪಿಗೆ ಚಪ್ಪೆ ಆಗಿದೆ. ಉಪ್ಪೆಲ್ಲ ಇರುದು ಅದಕ್ಕೆ ಚಪ್ಪೆ ಆಗಿದೆ. ಅದಕ್ಕೆ ಚಪ್ಪೆ ಆಗಿದೆ. ಒಂದಿಷ್ಟು ಹಾಕ್ಬೇಕು. ಹಾಕಪ್ಪ, ಒಂದು ಪುಂಡಿ ಹೀಗೆ ಹಿಡಿದು ಹಾಕ ಬಿಸಾಕು. ಉಪ್ಪು ಜಾಸ್ತಿ ತಿನ್ನಬಾರ್ದು. ಎಂತ ಉಪ್ಪು ಜಾಸ್ತಿ ನಿನಗೆ ಹುಚ್ಚ ಮಾರೆ ನೀನೆಂತ ಒಂದು ಉಪ್ಪು ಯಾರು ಜಾಸ್ತಿ ತಿಂತಾರ? ಉಪ್ಪು ಯಾರು ಜಾಸ್ತಿ ತಿನ್ನಬಾರದು. ಉಪ್ಪು ಜಾಸ್ತಿ ಪದಾರ್ಥಕ್ಕೆ ಉಪ್ಪು ಜಾಸ್ತಿ ಹಾಕಬಾರ್ದು. ನಮಗೆ ಉಪ್ಪು ಸ್ವಲ್ಪ ಚಪ್ಪೆ. ನಿಮಗೆ ಉಪ್ಪು ಚಪ್ಪೆ ಎಂತ ಮಾರೆ, ನಿಮಗೆ ಸ್ಪೆಷಲ್ ಚೆನ್ನಾಗಿ. ನಾವು ಉಪ್ಪು ಸ್ವಲ್ಪ ಕಮ್ಮಿ ತಿನ್ನುವುದು. ಹಾಗೆ ಹಾಗೆ. ಮತ್ತೆ ಉಪ್ಪು ಚಪ್ಪೆ ಅಂದ್ರೆ ಉಪ್ಪಿಗೆ ಚಪ್ಪೆ ಆಗುದು. ಉಪ್ಪು ಇರುದಲ್ಲ. ಇದು ಸರಿ ಬೇಯಲಿ, ಅದು ಇದು ಹಸಿ ವಾಸನೆ ಎಲ್ಲ ಹೋಗ್ಲಿ. ಆಯ್ತಾ? ಮತ್ತೆ ಈಗ ಚಂದ ಆಯ್ತಲ್ಲ. ಈಗ ಹಾಲು. ಯಾವ ಹಾಲು? ತೆಂಗಿನಕಾಯಿ ಹಾಲು, ಕೊಕೊನಟ್ ಮಿಲ್ಕ್. ಇದು ನಾನು ಯಾಕೆ ಹೀಗೆ ಹಾಕಿದಂದ್ರೆ ನಮ್ಮ ಮಿಕ್ಸಿ ಸ್ವಲ್ಪ ಸರಿ ಇಲ್ಲ. ಕಡೆದು ಕೂಡ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಮಾಡಬಾರ್ದು. ಮತ್ತೆ ಹೀಗೆ ಹಾಕಿದ್ರೆ ತುಂಬ ಟೇಸ್ಟ್ ಆಗ್ತದೆ. ಈಗ ಇದು ಚಂದವಾಗಿ ಡ್ರೈ ಆಗಬೇಕು. ಜಾಸ್ತಿ ಡ್ರೈ ಬೇಡ ನಮಗೆ, ಅಂದ್ರೆ ಊಟಕ್ಕೆಲ್ಲ ಬೇಕಾಗ್ತದೆ. ಇಷ್ಟೇನಾ? ಇನ್ನು ಸ್ವಲ್ಪ ಕುದಿ ಬರಲಿ ಸಾಕು. ವೈಟ್ ರೈಸಿಗೆಲ್ಲ ಒಳ್ಳೆಯದಾಗ್ತದೆ. ಈಗ ಇದು ಸ್ವಲ್ಪ ಕುದಿ ಬರಲಿ ಅಷ್ಟೇ. ಅಲ್ಲಿಗೆ ಚಿಕನ್ ಗ್ರೀನ್ ಮಸಾಲ ರೆಡಿ. ಇದೇ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕೊಕೊನಟ್ ಮಿಲ್ಕ್. ನೋಡಿ ಗುಳು ಹಾಕೊಂಡು ಹಾಕಿ ಇನ್ನೆಷ್ಟು ಒಂದು 5 ನಿಮಿಷನ 5 ಸೆಕೆಂಡಲ್ಲಿ ಇದು ರೆಡಿ ಆಗುತ್ತೆ. ಮತ್ತೆ ಟೇಸ್ಟ್ ನೋಡು ಹೇಗೆ ಆಗುತ್ತೆ ಅಂತ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ. ಓಕೆ ಗಾರ್ನಿಶಿಂಗ್.
ಮಿಕ್ಸ್ 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 ಮಾಡಿ ಮತ್ತೆ ರೆಡಿ ರೆಡಿ ಟು ಈಟ್. ಇವಾಗ ಸ್ವಲ್ಪ ಫ್ಲೇವರ್ ಎಲ್ಲ ಸ್ಮೆಲ್ ಬರ್ತಿತ್ತು ಅಲ್ಲ, ಚೆಂದ ಸ್ಮೆಲ್ ಬರ್ತದಲ್ಲ. ಓಕೆ, ಈಗ ನಾವು ಸರ್ವ್ ಮಾಡಿ ಟೇಸ್ಟ್ ಮಾಡಿ ಹೇಳುವ ಓಕೆ ಹೇಗಿದೆ ಅಂತ. ರೆಡಿ. ಈಗ ಚಿಕನ್ ಗ್ರೀನ್ ಮಸಾಲ ಹೇಗಾಗಿದೆ ಅಂತೇಳಿ ಟೇಸ್ಟ್ ಮಾಡುವ ಸಮಯ. ಓಕೆ, ನೋಡುವ. ಫಸ್ಟ್ ನಾನು ಗ್ರೇವಿ ತಿನ್ನುತ್ತೆ. ಗ್ರೇವಿ ತಿನ್ನೋದಲ್ಲ, ಕುಡಿಯೋದು. ಟೇಸ್ಟ್ ಮಾಡುದು. ಓಕೆ. ಹುಳಿ ಖಾರ ಒಂಥರ ಭಾರಿ ಚಂದ ಉಂಟು. ಹಾಗೆ ಚಿಕನ್ ಬೆಂದು ಸೂಪರ್. ಅದು ತೆಂಗಿನಕಾಯಿ ಎಲ್ಲ ಹಾಕಿದಲ್ಲ, ನೋಡಿ ಯಾವ ಥರ ಇದೆ ಅಂತ. ನೋಡಿ ಹೆಂಗೆ ಬೆಂದಿದೆ, ಬಿಸಿದೆ. ಓಕೆ, ಸೂಪರ್ ಸೂಪರ್ ಆಗಿದೆ, ಚೆನ್ನಾಗಿದೆ. ನೀವು ಇದನ್ನು ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ. ಓಕೆ, ಮತ್ತೆ ನನಗೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನಾನು ಕನ್ನಡದಲ್ಲಿ ವಿಡಿಯೋ ಮಾಡಬೇಕಾ ಅಲ್ಲ ತುಳುವಲ್ಲಿ ಮಾಡಬೇಕಾ ಅಂತೇಳಿ ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.